ಪ್ರಶಾಂತ್, MGR, ಜಯಲಲಿತಾ, ಉದಯ ಒಂದು ಗಲಾಟೆಯಿಂದ ಶುರುವಾಗಿತ್ತು. ಕರುಣಾನಿಧಿ ಮತ್ತು MGR ನಡುವಿನ ತಿಕ್ಕಾಟದಲ್ಲಿ ಕರುಣಾನಿಧಿ ನಡೆಸಿಕೊಂಡ ರೀತಿಯಿಂದ MGRಗೆ ಸಿಕ್ಕ ಸಿಂಪತಿ ಮತ್ತು ಪಾಪ್ಯುಲಾರಿಟಿ. ಆಬ್ವಿಯಸ್ಲಿ MGR ವಾಸ್ ದ ಮೋಸ್ಟ್ ಪಾಪ್ಯುಲರ್ ಆ್ಯಕ್ಟರ್ ಅಟ್ ದಟ್ ಟೈಮ್. ಅದು ಅವರಿಗೆ ಹೆಲ್ಪ್ ಮಾಡಿತ್ತು. MGRನ ನಿಧನದ ನಂತರ ಜಯಲಲಿತಾ ಆಬ್ವಿಯಸ್ಲಿ ಅವರು ಪಾಪ್ಯುಲರ್ ಇದ್ರು, ಪೊಲಿಟಿಕಲಿನೂ ಪಾಪ್ಯುಲರ್ ಇದ್ರು, ಕೆಲವೊಂದು ಸ್ಥಾನಗಳನ್ನು ಅವರು ಈಗಾಗಲೇ ನಿಭಾಯಿಸಿದ್ರು. ಆದರೆ ಒಂದು ಸಿಂಪತಿಯೂ ಕೂಡ ಆಕೆಯ ಪರವಾಗಿ ಇತ್ತು, ದ ವೇ DMK ಅವರನ್ನು ನಡೆಸಿಕೊಂಡ ರೀತಿಯಲ್ಲಿ. ಎರಡೂ ಜೊತೆಯಾಗಿ ಟ್ರಾಕ್ಷನ್ ಸಿಕ್ತು. ಅಟ್ ದ ಸೇಮ್ ಟೈಮ್ ಅವರು ಕೂಡ ಅದಕ್ಕೆ ಅಷ್ಟು ಶ್ರಮ ಹಾಕಿದರು. ಬಟ್ ಅಟ್ ದಿಸ್ ಕಂಡೀಷನ್, ಈಗಿನ ಪರಿಸ್ಥಿತಿಯಲ್ಲಿ ವಿಜಯ್ಗೆ ಅಷ್ಟರ ಮಟ್ಟಿಗಿನ ಟ್ರಾಕ್ಷನ್ ಸಿಗೋ ಸಾಧ್ಯತೆ ಇದೆಯಾ? ಪೊಲಿಟಿಕಲಿ ನಿಮಗೆ ಜನ ಸೇರೋದು ಜೊತೆಗೆ ವೋಟ್ ಬೀಳೋದು ಎರಡಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಕಮಲ್ ಹಾಸನ್ ಪೊಲಿಟಿಕಲಿ ಪ್ರಯತ್ನ ಪಟ್ಟಿದ್ದಾರೆ, ಅಷ್ಟರ ಮಟ್ಟಿಗೆ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಆಗಿಲ್ಲ. ವಿಜಯ್ನ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಏನಾಗಿರಬಹುದು? ನೋಡಿ, ನೀವು ತಮಿಳುನಾಡಿನ ರಾಜಕಾರಣವನ್ನು ಬಹಳ, ನೀವು ಕರುಣಾನಿಧಿ ಮತ್ತು ಜಯಲಲಿತಾ ತಿಕ್ಕಾಟನ ಐ ಸ್ಟಾರ್ಟ್ ಫ್ರಮ್ ಪೆರಿಯಾರ್ ಜಸ್ಟಿಸ್ ಪಾರ್ಟಿ. ಬ್ರಾಹ್ಮಣಿಕಲ್ ಹೆಜಿಮನಿಯ ವಿರುದ್ಧ, ಅಂದರೆ 3% ಇರುವ ಬ್ರಾಹ್ಮಣರು 70% ಪದಗಳಲ್ಲಿ ಯಾಕೆ ಕುಳಿತಿದ್ದಾರೆ ಅನ್ನುವ ಕಾರಣದಿಂದ ಜಸ್ಟಿಸ್ ಪಾರ್ಟಿ ಸ್ಥಾಪನೆ ಆಗಿತ್ತು. ಪೆರಿಯಾರ ಒಂದು ಚಿಂತನೆಯ ಕಾರಣದಿಂದ ಅದು ಕಾಮರಾಜ್ ಕೊನೆಯ ಮುಖ್ಯಮಂತ್ರಿ ಆದರು. ಅದಾದಮೇಲೆ ದ್ರವಿಡ ಪಕ್ಷಗಳು ಬಂದು, ಅಣ್ಣಾದೊರೈ ಪಾರ್ಟಿಯಲ್ಲಿ ಕರುಣಾನಿಧಿನೂ ಇದ್ದರು, MG ರಾಮಚಂದ್ರನೂ ಇದ್ದರು. ಅಣ್ಣಾದೊರೈ ನಿಧನದ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಪಾರ್ಟಿ ಒಡಿತು ಕರುಣಾನಿಧಿ ಮತ್ತು MG ರಾಮಚಂದ್ರನ್ ನಡುವೆ. MG ರಾಮಚಂದ್ರನ್ ನಿಧನದ ನಂತರ AIDMK ಯಾರಿಗೆ ಸಲ್ಲಬೇಕು ಅನ್ನೋದಕ್ಕೆ ಜಾನಕಿ ರಾಮಚಂದ್ರನ್ ಮತ್ತು ಜಯಲಲಿತಾ ನಡುವೆ ತಿಕ್ಕಾಟ ನಡೀತು. ಆಮೇಲೆ ಕರುಣಾನಿಧಿ ಮತ್ತು ಜಯಲಲಿತಾ ನಡುವೆ ಪಾಲಿಟಿಕ್ಸ್ ನಡೆದಿದೆ. 5 ವರ್ಷಕ್ಕೊಮ್ಮೆ ಅವರು, 5 ವರ್ಷಕ್ಕೊಮ್ಮೆ ಇವರು, ಹ್ಯೂಜ್ ಕರಪ್ಷನ್. ಇವತ್ತೇನು ನಾವು ಫ್ರೀ ಬೀಸ್ಗಳ ಬಗ್ಗೆ ಮಾತಾಡ್ತೀವಿ, ಅವೆಲ್ಲವೂ ಕಲರ್ TV, ಬಂಗಾರ, ಅಲ್ಲಿಂದ ತಮಿಳ್ನಾಡಿಂದನೇ ಶುರು ಆಗಿತ್ತು. ಆದರೆ ಈಗ ನೀವು ಹೇಳದಂತೆ ನೋಡಿ, ರಜನಿಕಾಂತ್ ವಾಸ್ ಎ ರಿಲಕ್ಟಂಟ್, ನಾನು ಪಾಲಿಟಿಷಿಯನ್ ಅಂತ ಹೇಳಿ, ಹಿ ವಾಸ್ ಎ ರಿಲಕ್ಟಂಟ್ ಮ್ಯಾನ್. ಅವ್ರಿಗೆ ನಾನು ರಾಜಕಾರಣಕ್ಕೆ ಹೋಗಬೇಕೋ ಬೇಡವೋ ಅವ್ರಿಗೆ ಇನ್ನೊಂದು ದ್ವಂದ್ವನೂ ಇತ್ತು ಅಂತ ಅನಿಸುತ್ತೆ. ಅವ್ರಿಗೆ ಕೇಂದ್ರದ BJP ನಾಯಕರ ಜೊತೆ ಒಂದು ಒಳ್ಳೆಯ ಸಂಬಂಧಗಳಿದ್ವು. ನರೇಂದ್ರ ಮೋದಿ ಜೊತೆಗೆ ರಜನಿಕಾಂತರ ಸಂಬಂಧಗಳಿದ್ವು, ಲಾಲ್ ಕೃಷ್ಣ ಅಡ್ವಾಣಿ ಅವ್ರ ಜೊತೆಗಿದ್ವು. ಆದರೆ ಪಾಲಿಟಿಕ್ಸ್ ಬರೀ BJP ಜೊತೆಗೆ ಹೋದರೆ ತಮಿಳುನಾಡಿನಲ್ಲಿ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೊಂದು ದ್ವಂದ್ವ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.